ಮಾರ್ನಿಂಗ್ ಎದ್ದ ತಕ್ಷಣ ವಾರ್ಮ್ ವಾಟರ್ ಗ್ಲಾಸ್ಗೆ ಹಾಕ್ಬಿಟ್ಟು ಹೋಗಿ ನೋಡಿದ್ರೆ ಮೋಕ್ಷಿತ ಎದ್ದಿದ್ಲು. ಅದಕ್ಕೆ ಗುಡ್ ಮಾರ್ನಿಂಗ್ ಹೇಳ್ತಿದ್ರೆ ನಗೀತಿದ್ದಾಳೆ. ನಂಗೆ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತ ಮಕ್ಕ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಅವಳು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಚಿಕ್ಕ ಚಿಕ್ಕದಾಗಿ ಆನಿಯನ್ ಕಟ್ ಮಾಡಿಕೊಂಡು ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಜೀರಿಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಕಪ್ ರಾಗಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ವೆಜಿಟೇಬಲ್ಸ್ ಇನ್ನೂ ಬೇಕಂದರೆ ನೀವು ಏನಾದರೂ ಆ್ಯಡ್ ಮಾಡ್ಕೋಬೋದು. ಇದು ನೀಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ರೆಡಿ ಆಗುತ್ತೆ ಬ್ಯಾಟರು. ಇಲ್ಲಿ ಇವಳು ಕಲಿಸ್ಬಿಟ್ಟು ಆಮೇಲೆ ಹೋಗಿ ನಾನು ವಾಟ್ರನ್ನ ಕುಡಿತಾ ಇದ್ನಿಲ್ಲಿ. ಸ್ವಲ್ಪ ತಣ್ಣಗಾಗಲಿ ಅಂತ ಇಕ್ಕಿದ್ದೆ. ಆಮೇಲೆ ಟವಾ ಬಿಸಿ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಆದರೂ ಗೀ ಆದರೂ ಏನಾದರೂ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಮಕ್ಕಳಿಗೆ ತಿನ್ಸಿದ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಅವಳು ರಾಗಿ ಅಂಬಲಿ ಎಲ್ಲ ತಿನ್ನಲ್ಲ, ಇಷ್ಟ ಆಗಲ್ಲ. ಅದಕ್ಕೆ ಈ ಥರ ವೆರೈಟಿಯಾಗಿ ರಾಗಿಯಲ್ಲಿ ಮಾಡಿಕೊಡ್ತಾ ಇರ್ತೀನಿ. ಅವ್ಳಿಗೆ ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ದೊಡ್ಡವರು ಚಟ್ನಿ ಜೊತೆ ಆ ಥರ ತಿಂದರೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹಂಗೆ ಕೊಡ್ಬೋದು. ಮೋಕ್ಷಿತ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇವಾಗ ತಿನ್ಸೋಣ ಬನ್ನಿ. ಫಸ್ಟು ವಾಟರ್ ಕುಡಿಸಾದ್ಮೇಲೆ ಆಮೇಲೆ ಯಾವಾಗೂ ಬ್ರೇಕ್ಫಾಸ್ಟ್ ತಿನ್ನಿಸ್ತೀನಿ. ಬೇಡ ಅಂತ ಇದ್ಲು ಬಾಯಲ್ಲಿಟ್ರೆ, ಅದಕ್ಕೆ ಸ್ವಲ್ಪ ಪ್ಯಾಂಪರ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೈಟ್ ಅಲ್ವಾ, ಆಮೇಲೆ ಟೇಸ್ಟ್ ನೋಡ್ತಾ ಆಮೇಲೆ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ತಿಂದಿದ್ದಾಳೆ. ಹಸಿಮೆಣಸಿಗೆ ಒಂದೇ ನಾನು ಹಾಕಿದ್ದು, ಯಾಕಂದರೆ ಜಾಸ್ತಿ ಬ್ಯಾಟರ್ ಮಾಡ್ತಾ ಇದ್ದೀನಿ ಅಂತ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಇಲ್ಲಿ ನನ್ನ ಬ್ರೇಕ್ಫಾಸ್ಟ್ ಓಟ್ಸು ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ನಾನು ಫ್ಯಾಟ್ ಲಾಸ್ ಸ್ವಲ್ಪ ನಾನು ದಪ್ಪ ಆಗಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ಮತ್ತೆ ಎಲ್ಲ ಫಿಟ್ಟಾಗಿ ಇರಬೇಕಂತ ಹೇಳ್ಬಿಟ್ಟು ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವೀಟೆಲ್ಲ ಕಮ್ಮಿ ತಿನ್ಬೇಕಂತ ಹೇಳ್ಬಿಟ್ಟು ಅಷ್ಟೇ. ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.